ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಯೋಜನೆ ಮಾಡ್ತಾ ಇದ್ವಿ. ಈ ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC STಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ PWD ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಇಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನು ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನು ಪ್ರಾಯೋಗಿಕವಾಗಿ ಅದು ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನು ನಮಗೆ SCP TSPಯಿಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನು ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರುತ ಮಾಡಿದ್ವಿ, 50 acres. ಸೊ ಅದರಲ್ಲಿ ಈಗಾಗಲೇ ಲಿಸ್ಟ್ನಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದೆ, ಎಮ್ಕನ್ಮರಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮ್ಯಾಗೆ ಮೂಡಲಗಿಯಲ್ಲಿ ಇದೆ, ಸವದತ್ತಿ ಇದೆ, ಆಮ್ಯಾಗೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದರೆ ಈ ವರ್ಷ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದೊಂದು ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಥವಾ ಯಶಸ್ವಿ ಆದರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂಥ ಗುರಿ ಇಟ್ಟಿದ್ದೀವಿ. 1000 acre ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲಾಟ್ ಆಗಿದ್ರಿ ಈಗಾಗಲೇ, ಆದರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲಾಟ್ ಆಗಿದೆ ಅದನ್ನು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿ ಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದರೆ ಜಾಗ ಪರ್ಚೇಸ್ ಮಾಡುವಂಥ ಸ್ಕೀಮನ್ನು ಕೂಡ ಇದರ ತಂದಿದ್ದೀವಿ. ಅಂದರೆ ಖಾಸಗಿಯವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನು ಹಂಚುವಂಥ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ, ಅದನ್ನು ಡೆವಲಪ್ ಮಾಡಲಿಕ್ಕೆ ನಮಗೂ ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗೆ ಮುಗಿದ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾಯಿದ್ವಿ, ಪಟ್ಟಣ ಪಂಚಾಯತಿ, ನಗರಸಭೆ, ಅಂದರೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡಲಿಕ್ಕೆ. ಸೊ ಅದು 2ನೇ ಹಂತದಲ್ಲಿ. ಈಗ ನಮ್ಮ ಇರೋ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತಾಯಿದ್ವಿ. ಈಗ ನಿಮ್ಮ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾಯಿದ್ವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ ರೀ. ಸೊ ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC STಗೆ ನಾವು ಸೈಟ್ ಕೊಟ್ಟರು ಕೂಡ ಅದನ್ನು ಯುಟಿಲೈಸ್ ಮಾಡಿಲ್ಲ ಅವರು. ಕಾರಣ ಅಂದರೆ ಅಲ್ಲಿ ಏನೂ ಡೆವಲಪ್ ಇಲ್ಲ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಇದನ್ನೆಲ್ಲ ನಾವು ಮಾಡಿದ ಮ್ಯಾಗೆ 100ಕ್ಕೆ 100 ಅಲ್ಲಿ ಹೋಗ್ತಾರೆ. ಅವ್ರದ್ದೇ ಅಂತ ಕಾಲನಿ ಆಗ್ತೈತೆ. ಅವರು ಒಂದು ಒಳ್ಳೆಯ ವಾತಾವರಣದಲ್ಲಿ ಅವ್ರಿಗೆ ಇರಲಿಕ್ಕೆ ಒಂದು ಅನುಕೂಲ ಆಗ್ತೈತೆ. ಸೊ ಆ ನಿಟ್ಟಿನಲ್ಲಿ ಇದು ಹೊಸ ಕಾರ್ಯಕ್ರಮವನ್ನು ಬುದ್ಧ ಬಸವ ಅಂಬೇಡ್ಕರ್ ಎಂಬ ಹೆಸರಿನ ಮೇಲೆ ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಯಂತಿ ನಿಮಿತ್ತ ಇದನ್ನು ಘೋಷಣೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ, ಹರ್ಷ ಆಗ್ತದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು, ಪರಿಷತ್ತಿನ ಅಧ್ಯಕ್ಷ ಅವರೇ. ಇದು SC ST ಪರಿಷತ್ ಒಂದು ಸಭೆ ಆಗ್ತದೆ ವರ್ಷಕ್ಕೊಮ್ಮೆ, ಯಾವ ದುಡ್ಡಲ್ಲಿ ಅಲಾಟ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ಅವರು ಮಾದೇವಪ್ಪನವರು ಕೂಡಿ ಇದೊಂದು ಹೊಸ ಪ್ರಯೋಗ ಮಾಡಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆದರೆ ಬಹುಶಃ ಭಾಳ ದೊಡ್ಡ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡ್ತೇವೆ ಅನ್ನೋ ಆಶಯ ಹೊಂದಿದ್ದೇವೆ. ಹೀಗೆ ಶಾರ್ಟ್ಲಿ 1 ತಿಂಗಳು 2 ತಿಂಗಳಲ್ಲಿ ಇವನ್ನೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ದುಡ್ಡನ್ನು ವರ್ಷ
ದೇಶದಲ್ಲೇ ಫಸ್ಟ್ ಟೈಮ್ ಈ ತರ ಮಾಡೋದು ಸೈಟ್ ಕೂಡ ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡೋದಿಲ್ಲ. ಯಾಕಂದ್ರೆ ಅದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಅವ್ರು ಮಾಡ್ಬೇಕಾ, ಎಲ್ಲ ಕಡೆ ಬಹಳಷ್ಟು ಘರ್ಷಣೆ, ನೀವು ಮಾಡಿ ನಿಮ್ದಿದೆ ನೀವು ಮಾಡಿ ಅಂತ. ಅದನ್ನೆಲ್ಲ ನೋಡಿನ ನಾವು ಇದು ಸ್ಟಡಿ ಮಾಡಿ ನಾವೇ ಹೆಂಗಾರೆ SCP TSP ದುಡ್ಡು ಸಾಕಷ್ಟು ಇದೆ, ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಕಾರ್ಯಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ ಆಲ್ರೆಡಿ. ಏನಂತಂದ್ರೆ ವಸತಿ ನೀಡುವಂತ ಒಂದು ಇಲಾಖೆ ಇದೆ. ಆದ್ರೆ ನಿಮ್ಮ PWD ಇಂದನೇ ಇಂಥದ್ದೊಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕಂತೇಳಿ ಯಾಕೆ ಅನಿಸ್ತು ಅಂತ? ಯಾಕಂತಂದ್ರೆ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಈಗ ಅಲ್ಲಿ ನಾವು ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ DC ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮಗೆ ಇಂಜಿನಿಯರ್ಗೆಲ್ಲ ಇವು ಗೊತ್ತಿರುವಂಥ ವಿಚಾರ. ಸೊ ಅದೆಲ್ಲ ಈಗ ಅವರು ಯಾರೋ ಈಗ ಹಂಚಿಕೆ ಮಾಡಿದ್ದಾರೆ. ಈಗ ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ ಮಾಡೋರು, ಅವರು ಸೈಟ್ ಮಾತ್ರ ಕೊಡ್ತಾರೆ ಅವರು ನಿಮಗೆ. ಅದರಲ್ಲಿ ಯಾವ ರೀತಿಯಿಂದ ಸೌಕರ್ಯ ಇಲ್ಲದ್ರಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಭಾಳಷ್ಟು ಆಗಿಲ್ಲ, 20 years ಆಯ್ತು. ಕಾರಣ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು SCP TSP ಅಂದ್ಬಿಟ್ಟು ನಮ್ಮ ಇಲಾಖೆ ಮುಖಾಂತರ ಅದನ್ನ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ, ನಾವು ಜಸ್ಟ್ ಡೆವಲಪ್ ಮಾಡೋದು ಏಜೆನ್ಸಿ ಅಷ್ಟೇ. ಗುರುತಿಸ್ತೀವಿ, ಅದು ಡೆವಲಪ್ ಮಾಡ್ತೀವಿ. ಎಲ್ಲ CUಗಳಿಗೆ ಪತ್ರ ಬರಿತಾ ಇದ್ದೀವಿ, ನಿಮ್ಮಲ್ಲಿ ಯಾವ ಆಲ್ರೆಡಿ ಅಲಾಟ್ ಆಗಿದ್ರೆ ಕೊಡಿ ಅಂತ. ಈಗ ನಮ್ಮ ಬೆಳಗಾವಿಯಿಂದ 3-4 ಅಲಾಟ್ ಆಗಿದ್ದು ಇದೆ. ಅದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಆಯ್ಕೆ ನಾವು ಮಾಡೋಲ್ಲ, ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರ ಅಲ್ಲಿ ಹೋಗಿ ಡೆವಲಪ್ ಮಾಡೋರು ಅಷ್ಟೇ. ನಾವು ನಮ್ದು ಹಂಚಿಕೆಯಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ, ಈಗ ನಮ್ದೇನು ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಮ್ದೇ ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿ ಯಾರು ಈಗ ಏನ್ ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗ್ತದೆ. ಇದ್ರಲ್ಲಿ ಏನು ನಮ್ಮ PWD ಇಲಾಖೆ ಪಾತ್ರ ಹಂಚಿಕೆಯಲ್ಲಿ ಏನಿದೆ. ಈಗ 50 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 1000 ಎಕರೆ ಪ್ಲಾನ್ ಇದೆ. ಈ ಸಾರಿ ಬರೀ ಟ್ರಯಲ್ ಇದು, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದೀವಿ. ಅದ್ರ ಇಂಪ್ಯಾಕ್ಟ್ ಹೆಂಗ್ ಆಗ್ತೈತೆ, ಜನ ಹೆಂಗ್ ಆಕರ್ಷಣೆ ಮಾಡ್ತಾರ, ಪಬ್ಲಿಕ್ ಇಂದ ಹೆಂಗ್ ರಿಯಾಕ್ಷನ್ ಬರ್ತೈತೆ, ಶಾಸಕರು ಏನ್ ಅದಕ್ಕೆ ನೋಡ್ತಾರ, ಅದ್ ನೋಡಿ ಮುಂದೆ 1000 ಎಕರೆ ಮುಂದಿನ ಅಂದ್ರೆ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಇದು ಟ್ರಯಲ್ ಅಂತ ಮಾಡ್ತಿದ್ವಿ ಅಷ್ಟೇ. ಈಗ ಆಲ್ರೆಡಿ ಈಗ ಸರ್ಕಾರದಲ್ಲಿ ಈಗ ನಾವು ಮಾಡ್ತಾ ಇರೋದು ಆಲ್ರೆಡಿ ನಮ್ಮ ಸರ್ಕಾರಿ ಜಾಗ ಅಲಾಟ್ ಆಗಿದೆ, ಅದರಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇಲ್ಲದೆ ಹೋದಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯೋಜನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪರ್ಚೇಸ್ ಕೂಡ ಮಾಡ್ತೀವಿ. ಈಗ ಬೆಳಗಾವಿ ಅಂತ ಸಿಟಿ ಒಳಗೆ ಸಾಕಷ್ಟು ಜನ ಹೊರಗಡೆ ಬಂದು ಬದುಕು ಕಟ್ಕೊಳ್ತಾ ಇದ್ದಾರೆ. ಸೊ ಅಂತವ್ರಿಗೂ ಕೂಡ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನೋಡೋಣ. ಬೆಳಗಾವಿ ಕಷ್ಟ, ಬೆಳಗಾವಿ ಬಿಟ್ಟೆ ಇದು. ಯಾಕಂದ್ರೆ ಇಲ್ಲಿ ಲ್ಯಾಂಡ್ ಕಾಸ್ಟ್ಲಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರಯೋಜನ ಮಾಡಿದ್ವಿ. ಅದು ನಗರಸಭೆ ವ್ಯಾಪ್ತಿಯಲ್ಲಿ 50-60 ಲಕ್ಷ ಸಿಗ್ಬೋದು. 50 ಲಕ್ಷಕ್ಕಿಂತ ಹೆಚ್ಚಿಗೆ ಆದ್ರೆ ಅವರ ವಂತಿಕೆ ಆಗ್ಬೇಕು. ಸಪೋಸ್ 60 ಲಕ್ಷ ಆದ್ರೆ ಸೊ ಅದರಲ್ಲಿ 30 ಜನ ಬರ್ತಾರೆ. ಅವರು 30,000 ರೂಪಾಯಿ ಅಡಿಷನಲ್ ಹಾಕಿ ಆ ಭೂಮಿ ಖರೀದಿ ಮಾಡುವಂತ ಪ್ರಯೋಜನ ಇಟ್ಟಿದ್ದೀವಿ. ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಹಾಕ್ಬೇಕು. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು ಅಷ್ಟೇ. ನಮ್ದು ಏನಿಲ್ಲ, ಅದೇ ಹೇಳಿದ್ ನಮ್ದು ಮಾಡ್ದಂಟಿಲ್ಲ. ಅದು ಮಾಡೋದು ಪಂಚಾಯತಿ, ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಬರೀ ಡೆವಲಪ್ಮೆಂಟ್ ಅಷ್ಟೇ. ನಾವೇನು ಹಂಚಿಕೆ ಮಾಡೋಲ್ಲ, ಹಂಚಿಕೆ ಆದ್ರು ಅಷ್ಟೇ. ಸರ್, ಈಗ ಆಲ್ರೆಡಿ ವಸತಿ ಇಲಾಖೆಯಿಂದ ಇದೆ. ಯಾರಿಗೆ ಭೂಮಿ ಇದೆಯೋ ಅವ್ರಿಗೇನೈತಿ ಅವರೇ ನೇರವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಅದು ಮನೆ ಕಟ್ಸ್ಕೊಳ್ಳಿಕ್ಕೆ ಸಹಾಯಧನ ಅವ್ರನ್ನೇನ್ರಿ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಾರೆ ಸರ್? ಯಾಕಂತಾರೆ ನಮ್ದು ಜಾಗದ ಅಷ್ಟೇ ಡೆವಲಪ್ಮೆಂಟ್, ಮನೆ ಕಟ್ಲಿಕ್ಕೆ ಈ ಯೋಜನೆ ಉಪಯೋಗ ಪಡ್ಕೋಬಹುದು. ಈಗ ಆಶ್ರಯ ಅಂಬೇಡ್ಕರ್ ಏನು ಯೋಜನೆ ಅದಲ್ಲ, ಇದನ್ನ ತಂದು ಅಲ್ಲಿ ಹಾಕ್ಬೋದು. ಅವರು ಸ್ವಲ್ಪ ದುಡ್ಡು ಸೇರಿಸಿದ್ರೆ ಒಳ್ಳೆ ಮನೆ ಕಟ್ಕೋಬಹುದು. ಬೇರೆ ಸ್ಕೀಮ್ನ ಮನೆಗಳನ್ನೆಲ್ಲ ಎಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ಸರಿ, STPS ಅನುದಾನ ದುರ್ಬಳಕೆ ಆಗ್ತೈತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಇದೊಂದು ಯೋಜನೆ ಅದಕ್ಕೊಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಆಗೋದು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇದು ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದೀವಿ. ಇದು ಸಕ್ಸಸ್ ಆದರೆ ಮುಂದೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಈ ವರ್ಷದ ಹೊಸ ಬಜೆಟ್ ನಲ್ಲಿ ನಮ್ದು ಚಿಂತನೆ ಇದೆ. ಅದರ ಮುಖ್ಯಮಂತ್ರಿಗಳೇ ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಪ್ರಾಥಮಿಕವಾಗಿ ಏನಾದ್ರು ಅವ್ರ ವಂತಿಕೆಯನ್ನ ಕಟ್ಟಬೇಕಾ ಅಂತ? ಹೌದಾ, ಅದು ಇದರಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀವಿ. ಅದು DC ಅವರಿಗೆ ವಂತಿಕೆಯನ್ನ ಕಟ್ಟಬೇಕು. DC ಅವರಿಗೆ, ಯಾಕೆ DC ಅವ್ರು ಪೇಮೆಂಟ್ ಮಾಡ್ತಾರೆ. ಸೊ ನಮ್ಮ ಹೆಚ್ಚಿಗೆ ಆದ್ರೆ
ಆ DC ಅವ್ರ ಕಡೆ ಬಂದು ಅವರು ಪಂಚಾಯತಿ ಅವರು ಸಂಬಂಧಪಟ್ಟವರು ಹೆಚ್ಚಿಗೆ ರಿಬೇಟ್ ಅಮೌಂಟ್ ಅವ್ರಿಗೆ ಕಟ್ಟರೆ ಅದನ್ನು ಅದು ಓನರಿಗೆ ಪೇಮೆಂಟು DC ಅವರು ಮಾಡ್ತಾರೆ. ಈಗ ಬುದ್ಧ ಬಸವ ಅಂಬೇಡ್ಕರ್ ನಿಮ್ಮ ಸಿದ್ಧಾಂತ, ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಯೋಜನೆನೂ ನಿಮ್ಮದೇ ಕಾನ್ಸೆಪ್ಟ್ ಅಂತ ಸರ್ಕಾರಕ್ಕೆ? ಹೌದು, ನಮ್ಮ ಯೋಜನೆ. ನಾವು ಯಾಕಂದ್ರೆ ಸುಮಾರು ಕಡೆ ಪ್ರವಾಸ ಮಾಡಿದಾಗ ಇಂಥಲ್ಲಿ ಅಲರ್ಟ್ ಆಗಿದೆ 10 ವರ್ಷದಿಂದ 20 ವರ್ಷದಿಂದ ಯಾರು ಹೋಗಿಲ್ಲ ಅಲ್ಲಿ ಅಂತ ಕೇಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅಂತಾವಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 20 ವರ್ಷದಿಂದ ಯಾರು ಹೋಗೇ ಇಲ್ಲ. ಕಾರಣ ಅಂದರೆ ಅಲ್ಲಿ ಏನೂ ಇಲ್ಲ. ಊರಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರ್ತಿದ್ರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಅಂತ ಯಾರು ಹೋಗೋಲ್ಲ. ಎಲ್ಲ ನಾವು ಸೌಕರ್ಯ ಮಾಡಿಕೊಟ್ಟಾಗ ಖಂಡಿತವಾಗಿ ಅಲ್ಲಿ ಹೋಗ್ತಾರೆ, ಹೊಸ ಅವರ ಬದುಕು ಪ್ರಾರಂಭ ಆಗುತ್ತೆ ಅಂತ ನಮ್ಮ ಕನಸಿದೆ. ಸರ್, ಕಳೆದ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಸ್ ಯೋಜನೆಗಳನ್ನ ಈಗಾಗಲೇ ಅರ್ಧಮುರ್ಧ ಕಟ್ಟಿ ಹಂಗೆ ಬಿಡುತ್ತಿದ್ದು ಸರ್. ಅದಕ್ಕೆ ಅನುದಾನಗಳನ್ನು ಕೆಲವೊಂದು ಕಡೆ ಗ್ರಾಮ ಪಂಚಾಯತಿಗಳಿಗೆ ಹೋಗಲಿಲ್ಲ. ಇದ್ರ ಕಡೆ ಏನಾದರೂ ಸರ್ಕಾರ ನೋಡ್ತಾ ಇದೆ? ಈ ಯೋಜನೆಗೆ ಏನಾದರೂ ಅದನ್ನ ಈಗ ಕಳೆದ 3 ವರ್ಷಗಳಿಂದ ನಾವು ಒಂದು ಮನೆ ಕೊಟ್ಟಿಲ್ಲ. ಕಾರಣ ಅಂದ್ರೆ ಹಿಂದಿನವರು ಎಕ್ಸೆಸ್ ಕೊಟ್ಟು ಹೋಗಿದ್ರು. ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಈಗ ನೀವು ಹೇಳ್ದಂಗೆ ಅದು ಅರ್ಧಂಬರ್ಧ ಆಗಿದ್ದನ್ನ ಪೂರ್ಣಗೊಳಿಸ್ಲಿಕ್ಕೆ ನಮ್ಮ ಹೊಸದನ್ನ ಸ್ಟಾಪ್ ಮಾಡಿದೀವಿ, ಹಳೆದನ್ನ ಮುಗಿಸ್ತಾ ಇದ್ದೀವಿ. ಈ ವರ್ಷದಿಂದ ಹೊಸದು ಕೊಡ್ತೀವಿ. ಈ ವರ್ಷ ಹೊಸ ಮನೆಗಳನ್ನು. ಹೌದೌದು, ಇದು ಸಂಪೂರ್ಣವಾಗಿ ಫ್ರೀ ಇದೆ. ಸಂಪೂರ್ಣವಾಗಿ ಫ್ರೀ ಇತರದಲ್ಲಿ ಏನ, ಯಾಕಂದ್ರೆ ಇದು ಗೌರ್ಮೆಂಟ್ ಲ್ಯಾಂಡು, ಗೌರ್ಮೆಂಟ್ ಡೆವಲಪ್ಮೆಂಟ್ ನಾವು ಕೊಡ್ತೀವಿ. ಇನ್ನು ಪರ್ಚೇಸ್ ಮಾಡ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಜಾಸ್ತಿ ಆದ್ರೆ ಅವ್ರು ಹಾಕ್ಬೇಕು, ಇಲ್ಲಾಂದ್ರೆ 20 ಲಕ್ಷದಾಗ ಎಕರೆ ಸಿಕ್ಕರೆ ಅವ್ರೇನು ಹಾಕೋದು ಅವಶ್ಯಕತೆ ಇಲ್ಲ. ನಾವು ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಅಂತ? ಯಾಕೆಂದ್ರೆ ಈಗ ಸಾಕಷ್ಟು ಇಲ್ಲ, ಅದು ಬೇಡ, ಈಗ ಅದು ಬೇಡ, ಮುಗೋದು. 2 ಸಲ ಹೇಳೋದು ಅದನ್ನ. ಏನು ಹೇಳಿ ನಜೀರ್ ಅಹ್ಮದ್ ಅವ್ರನ್ನ ವಜಾ ಮಾಡಿದ್ದಾರೆ. ಅದು ಅಲ್ಲೇ ಬೆಂಗಳೂರಾಗ ಹೇಳೋಣ ಅದ್ರ ಬಗ್ಗೆ. ಅಲ್ಲಿ ಸಂಬಂಧಪಟ್ಟ ಈಗ ಇದು ಇಂಪಾರ್ಟೆಂಟ್ ಇದೆ. ಇದನ್ನ ಮಾಡೋಣ ಫಸ್ಟ್. ಈಗ ಹಳ್ಳ್ಯಾಗ ಸರ್ಕಾರಿ ಜಾಗನೂ ಸಿಗ್ತಾವೆ, ಬಡವ್ರಿಗೆ ಅನುಕೂಲ ಮಾಡಿ ಕೊಡ್ಬೋದು. ಈಗ ಸಿಟಿ ಲೆವೆಲ್ದಾಗ ಬೆಳಗಾವಿ ಅಂತ ಸಿಟಿ ಒಳಗೆ ಭಾಳಷ್ಟು ಜನ ಬಡವರು ವಂಚಿತರಾಗ್ತಾ ಇದ್ರು. ಅವ್ರಿಗೆ ನಿವೇಶನೂ ಇಲ್ಲ, ಅವ್ರ ಮನೆ ಕಟ್ಕೊಳಕ್ಕೆ ಅದು ಖರೀದಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಸಿಟಿ ಲೆವೆಲ್ದಾಗ ಏನಾದ್ರು ಅದನ್ನ ನೋಡೋಣ. ಈಗ ನಾವು ನಗರಸಭೆ ಮಟ್ಟ ಅಲ್ಲಿವರೆಗೆ ಬಂದಿದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿದೆ, ಪಟ್ಟಣ ಪಂಚಾಯತಿಗೆ ಪ್ರೊವಿಷನ್ ಮಾಡಿದ್ವಿ, ನಗರಸಭೆ ಮಾಡಿದ್ವಿ. ಈ ಕಾರ್ಪೊರೇಷನ್ ಮಾಡಿಲ್ಲ. ಯಾಕಂದ್ರೆ ಅದು ನೋಡೋಣ ಮೊದಲು ಇದರಲ್ಲಿ ನಮ್ಗೇನು ನ್ಯೂನ್ಯತೆ ಕಂಡು ಬರ್ತಾವ, ಏನು ಸಮಸ್ಯೆ ಎದುರಾಗ್ತೈತೆ, ಅದನ್ನ ಸರಿ ಮಾಡಲಿ ಆದ್ರೆ ಮುಂದಿನ ಹೆಜ್ಜೆ ಇಲ್ಲಿ ಕೂಡ ಇಡ್ತೀವಿ. ನೋಡೋಣ, ಯಾಕಂದ್ರೆ ಇದು ಆದ್ಮ್ಯಾಗ ಪ್ಲಸ್ ಮೈನಸ್ ಬಂದೇ ಬರ್ತೈತಿ. ಏನು ಮತ್ತೆ ಮಾಡಿಫೈ ಮಾಡಬೇಕು, ಬದಲಾವಣೆ ಮಾಡಬೇಕು. ನಾವೀಗ ಗ್ರಾಮ ಪಂಚಾಯತಿಗೆ 20 ಲಕ್ಷ ಇದೆ ಖರೀದಿಗೆ, ಪಟ್ಟಣ ಪಂಚಾಯತಿಗೆ 40 ಲಕ್ಷ ಇದೆ, ನಗರಸಭೆಗೆ 50 ಲಕ್ಷ ರೂಪಾಯಿ ಇದೆ ಪರ್ಚೇಸ್ ಲ್ಯಾಂಡು. ಸೊ ಕಾರ್ಪೊರೇಷನ್ ಇನ್ನೂ ಡಿಸಿಷನ್ ಅಂತಂದ್ರೆ ಇದನ್ನು ನೋಡೋಣ. 1 ವರ್ಷ ಯಾವ ರೀತಿ ಕೆಲಸ ಮಾಡ್ತೈತಿ ಇದು ಯೋಜನೆ ನೋಡಿ ಮುಂದಿನ ಸ್ಟೆಪ್ಪನ್ನ ಹೇಳ್ತೀವಿ. ಈಗ ಸಾಕಷ್ಟು ಯೋಜನೆಗಳು ಕೆಳ ಹಂತದವರೆಗೂ ಕೂಡ ತಲುಪಂಗಿಲ್ಲ ಅನ್ನುವಂಥದ್ದು. ಸೊ ನೀವೇನಾದ್ರೂ ಈ ಒಂದು ಯೋಜನೆಗಳು ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ಇದ್ದವರೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಬಳಸಿ ಅವನ್ನ ತಗೊಳ್ಳುವಂತದ್ದು ಆಗ್ತಾ ಇದೆ ಸರ್ ಸಾಕಷ್ಟು ಕಡೆಗಳಲ್ಲಿ. ಅಲ್ಲ, ಅದರಲ್ಲಿ ನಮ್ಮ ಪಾತ್ರ ಇಲ್ಲ. ಇದು ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಮಾಡ್ತಾರೆ. ಅವ್ರಿಗೆಲ್ಲ 1-2 ಎಕರೆ ಕೊಡ್ತಾರೆ ಅಷ್ಟು. ಅಲ್ಲಿ ಹೋಗಿ ನಾವು ಅದನ್ನ ಪ್ಲಾನ್ ಮಾಡಿ ಡೆವಲಪ್ ಮಾಡ್ತೀವಿ ಅಷ್ಟೇ. ಅದು ಅಲಾಟ್ಮೆಂಟ್ ಎಲ್ಲ ಅವ್ರದೇ, ನಮ್ದು ಹತ್ರ ಅಲಾಟ್ಮೆಂಟ್ ವಿಚಾರದಲ್ಲೂ ಸ್ವಲ್ಪ ಅಲ್ಲ, ಅಲ್ಲೇ ಆಗಿರ್ಬೋದು. ಅಲ್ಲೇ ಆಗಿದ್ದಾಗಲೇ ಅಥಾರಿಟಿ ಅವ್ರು ಮಾಡ್ಬೇಕು. ನಮ್ದು ಅದಕ್ಕೂ ಏನು ಸಂಬಂಧ ಇಲ್ಲ, ಓನ್ಲಿ ಡೆವಲಪ್ಮೆಂಟ್. ಅಂದ್ರೆ ಪಾರದರ್ಶಕವಾಗಿ ನಡಿಬೇಕಾದ್ರೆ ತಾವು ಯಾವ ರೀತಿ ಪ್ಲಾನ್ ಮಾಡ್ಬೇಕು? ಅಲ್ಲ, ಅಲ್ಲಿ ನಮ್ಮ ಪಾತ್ರ ಏನಿಲ್ಲ. ಅಲ್ಲಿ ಬರೀ ಡೆವಲಪ್ಮೆಂಟ್ ಅಷ್ಟೇ ನಮ್ಮ ಪಾತ್ರ. ಈಗ ನಗರಸಭೆಯವರು 1-2 ಎಕರೆ ಕೊಡ್ತಾರೆ. ಅಲ್ಲಿ ಯಾವ ಸೈಜ್ ಅಂತ ನೋಡಿ ಅದನ್ನ ಆ ಸೈಜ್ಗೆ ಡೆವಲಪ್ ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. DC ಅವ್ರು ಇರ್ತಾರೆ, ಗ್ರಾಮ ಪಂಚಾಯತ್ CO ಇರ್ತಾರೆ, ಅವ್ರ ಅಥಾರಿಟಿ ಅವ್ರ ಕಮಿಟಿ. ಮಾರ್ಗಸೂಚಿಗಳನ್ನು ಮಾಡುವಾಗ ಮೊದಲು ಯಾರು ತಗೊಂಡೇರಿ, ಎದ್ದವ್ರಿಗೆ ಮನೆ ಇಲ್ಲ, ಯಾರಿಗಿಲ್ಲ ಅವ್ರಿಗೆ ಸೈಟ್ಲೆ ಈಗ ಸರ್ವೆ ಅದೊಂದು ರಿಪೋರ್ಟ್ ಇದ್ದಾರೆ ಎಲ್ಲ ಪಂಚಾಯತಿಯಲ್ಲಿ. ಅದ್ರ ಪ್ರಕಾರನ ಅದು ಅಲಾಟ್ಮೆಂಟ್. ಈಗ ನಾವು ಹೊಸದೇನು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರಿಗೆ ಮತ್ತೆ ಬೇಕಾದ್ರೆ ಅಲ್ಲಿ ಹೆಸರು ಬರ್ಸ್ಬೇಕು. ಅವ್ನು 200 ಇದ್ರೆ 200 ನಂಬರ್ ಬಂದಾಗ ಅವ್ನು ತಗೋಬೇಕು. ಇಲ್ಲಾಂದ್ರೆ ಮೇಲ್ಗಡೆದ ಯಾರು ಇರ್ತಾರ ಅವ್ರಿಗೆ ಪ್ರಯಾರಿಟಿ ಮೇಲೆ ಅಲಾಟ್ ಆಗುತ್ತೆ ಹಳೆ ರೂಲ್ಸ್ ಪ್ರಕಾರ. ಸರ್, ಇವಾಗ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತಗೊಂಡ್ ಬರ್ತಾ ಇದೆ, ವಿಶೇಷ ಅಧಿವೇಶನ ತಗೊಂಡ್ ಬಂದು ಈಗಾಗಲೇ ಇನ್ನೂವರೆಗೂ ಒಳ ಮೀಸಲಾತಿ ಇನ್ನೂವರೆಗೂ ನಿಶ್ಚಿತ ಆಗಿಲ್ಲ. ಅದಕ್ಕಾಗಿ ಹೌದು ಆಡಳಿತ ಪಕ್ಷದ ಮಿತ್ರ ಪಕ್ಷಗಳನ್ನು ಅದನ್ನ ಅಪೋಸ್ ಮಾಡಿದ್ರು. 10 ವರ್ಷವನ್ನ ಸಮಯ ಅವಕಾಶ ಕೇಂದ್ರ ಸರ್ಕಾರ ಕೇಳಿತ್ತು. ಕಾಂಗ್ರೆಸ್ ಪಕ್ಷ ಈ ಮೀಸಲಾತಿಯನ್ನ ಯಾವ ರೀತಿ, ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಯಾವ ರೀತಿ ನೋಡ್ತದ ಸರ್? ನಿಮ್ಮ ಇದನ್ನ ಏನ್ ಸಪೋರ್ಟ್ ಮಾಡ್ತಾರೆ ಸರ್ ಈ ಬಿಲ್ಲಿಗೆ? ಅಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ 33% ಕೊಡ್ತೀವಪ್ಪ. ಅದ್ರ ಬಿಟ್ಟರೆ ಹತ್ರ ನಾವು ನಮ್ಮ ಪಾತ್ರ ರಾಜ್ಯ ಸರ್ಕಾರ ಪಾತ್ರ ಏನೂ ಇಲ್ಲ.
ಸೊ ಅವ್ರು ಮಾಡಿದ್ರೆ ಯಾವಾಗ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಅವ್ರದ್ದು, ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ಥ್ಯಾಂಕ್ ಯು. ಓಕೆ.